जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ಬ್ರಹ್ಮಚೈತನ್ಯ ಮೂರ್ತಿ. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 12 ಜೂನ್ ಶ್ರೀ ಮಹಾರಾಜರ ಪ್ರವಚನ ಪರಮಾರ್ಥ ಸಾಧಿಸುವುದೇ ನಮ್ಮ ಜೀವನದ ನಿಜವಾದ ಧ್ಯೇಯವು. ಧ್ಯೇಯ ಅಂದರೆ ಗೋಲ್. ವಾಟ್ ಈಸ್ ದ ಗೋಲ್ ಆಫ್ ಅವರ್ ಲೈಫ್? ಪರಮಾರ್ಥ ಸಾಧಿಸುವುದು. ನಾನು ಯಾರಪ್ಪ, ನನ್ನ ಅಸ್ತಿತ್ವ ಏನು, ಹೂ ಆಮ್ ಐ, ಅದನ್ನು ತಿಳ್ಕೊಂಡು ಅರಿವಿನಲ್ಲಿ ಇದ್ದು ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋದೇ ನಮ್ಮ ಧ್ಯೇಯ. ಪ್ರಪಂಚಕ್ಕೆ ಬಂದು ಪ್ರಾಪಂಚಿಕ ವಸ್ತುವನ್ನು ಗಳಿಸಿ ಪಡ್ಕೊಂಡು ಅದು ನಮ್ಮ ಜೀವನದ ಧ್ಯೇಯ ಅಂತ ನಾವು ಅನ್ಕೋತಾ ಇರ್ತೀವಿ. ಅಂದರೆ ಅದು ಒಂದು ನಮ್ಮ ಒಂದು ಮಿಥ್ಯ ಅನ್ನೋಣ, ಇಲ್ಯೂಷನ್ ಅನ್ನೋಣ, ಅದ್ರಲ್ಲಿ ಬದುಕ್ತಾ ಇರ್ತೀವಿ. ಇದೇ ಇಷ್ಟೇ ಸರ್ವಸ್ವ, ನನ್ನ ಹತ್ರ ಏನಿದೆಯೋ ತೋರಿಸ್ಲಿಕ್ಕೆ ಜನರಿಗೆ, ದಿಸ್ ಈಸ್ ದ ಪರ್ಮನೆಂಟ್ ಅಂತ ಅನ್ಕೋತೀವಿ. ಆದರೆ ಇಲ್ಲಿ ಪರಮಾರ್ಥಕ್ಕೆ ಗುರು ಸಿಕ್ಕಾಗ ಗುರು ಏನು ಹೇಳ್ತಾನೆ, ಕಣ್ಣಿಗೆ ಆ ಕಾಣಿಸುವ ವಸ್ತು ಎಲ್ಲ ನಶ್ವರ, ಹಾಗಾಗಿ ನೀ ಗಳಿಸ್ಕೊಂಡಿದ್ದು ಪಡಿಸ್ಕೊಂಡಿದ್ದು ನಾನು ಪಡ್ಕೊಂಡಿದ್ದೀನಿ ರೀ, ನಾನು ಗಳಿಸಿದ್ದೀನಿ ರೀ, ಇದೇ ರೀ ನಮ್ಮ ಹತ್ರ ಇಷ್ಟ ಆಸ್ತಿ ಇದೆ, ಅಂತಸ್ತಿದೆ, ಹೊಲ ಇದೆ, ಇದನ್ನು ಏನು ತೋರಿಸಿದ್ರು ಸಹ ಇದೆಲ್ಲವೂ ಅಶಾಶ್ವತ. ನಿಜವಾದ ಧನ, ನಿಜವಾದ ಸುಖ ಅಥವಾ ನಿಜವಾದ ಸೌಖ್ಯ ಏನಿದೆ, ಆ ನಿನ್ನ ಒಳಗಿರುವ ಧ್ಯೇಯ ಚೈತನ್ಯವನ್ನು ಅರಿತುಕೊಂಡು ಅದು ನನ್ನ ಒಳಗೆ ಇದೆ, ಪರಮಾತ್ಮನ ಎಲ್ಲೂ ಹೊರಗಡೆ ಹುಡುಕಬೇಕಾಗಿಲ್ಲ, ಅದನ್ನು ತಿಳ್ಕೊಂಡು ಅದರಲ್ಲಿ ಬದುಕುವುದು, ಅದು ನಮ್ಮ ನಿಜವಾದ ಗೋಲ್ ಆಫ್ ಅವರ್ ಲೈಫ್. ದಟ್ ಈಸ್ ಓನ್ಲಿ ದ ಗೋಲ್ ಆಫ್ ಅವರ್ ಎವ್ರಿಬಡಿ. ಒಬ್ಬರಿಬ್ಬರಲ್ಲ, ಎಲ್ಲರದ್ದು ಅದು ಗೋಲ್ ಆಫ್ ಲೈಫ್ ಇದೆ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ದ್ವೈತದಲ್ಲಿ ದುಃಖ ಇರುತ್ತದೆ, ಆದರೆ ಏಕತ್ವದಲ್ಲಿ ಸುಖ ಹಾಗೂ ಆನಂದವಿರುತ್ತದೆ. ದ್ವೈತದಲ್ಲಿ ದುಃಖ, ದ್ವೈತ ಮೀನ್ಸ್ ಟೂ, ಡುಯಾಲಿಟಿ. ದಿನ್ ಹೈ ತೋ ರಾತ್ ಹೈ, ಜಾಯ್ ಇದೆ ತೋ ಸಾರೋ ಹೈ, ಸುಖ ಹೈ ತೋ ದುಃಖ ಹೈ. ಅದೆರಡೂ ಒಂದೇ ಇರುತ್ತೆ. ಆದರೆ ಸೃಷ್ಟಿ ಈ ನಿಯಮ ಚಕ್ರ ನಡೆಸಬೇಕು ಅಂದರೆ ಬೆಳಕು ಕೊಟ್ಟ ನಾವೆಲ್ಲ ಹೇಳ್ತೀವಿ, ಇನ್ನೊಂದು ಕಡೆ ಪೃಥ್ವಿ ತಿರುಗ್ತಾ ಇದೆ, ಇನ್ನೊಂದು ಕಡೆ ಕತ್ತಲೆ ಆಗುತ್ತೆ. ನಮಗೆ ಕತ್ತಲೆ ಆದಾಗ ಅವರಿಗೆ ಬೆಳಕು, ಅವರಿಗೆ ಬೆಳಕಿದ್ದಾಗ ನಮಗೆ ಕತ್ತಲೆ. ಇದು ಸೃಷ್ಟಿ ನಿಯಮ ನಡಿಬೇಕು. ಅದಕ್ಕೆ ನಮಗೆ ಏನಾಗುತ್ತೆ, ಅದ್ವೈತದಲ್ಲಿ ದುಃಖ ಆಗುತ್ತೆ. ಯಾಕೆ ಅಂದರೆ ಏಕತ್ವದಲ್ಲಿ ಆನಂದ ಅಂದರೆ ಏನು, ಇದನ್ನು ಯಾರು ತಿಳ್ಕೋತಾರೋ. ಏಕತ್ವ ಅಂದರೆ ಹೆಂಗೆ ಆಗತ್ತೆ ರೀ, ಬೆಳಕು ಆಮೇಲೆ ಇದು ಕತ್ತಲೆ ಹೆಂಗೂ ಎರಡೂ ಒಂದಾಗತ್ತೆ. ಏಕತ್ವ ಅಂದರೆ ಏನು, ಇದನ್ನು ಯಾರು ಅರ್ಥಕೊಳ್ತಾರೋ, ಇದು ಸೃಷ್ಟಿ ಕ್ರಮ ಹಿಂಗೆ ನಡೆಯುವುದು. ಪರಮಾತ್ಮ ಡೈರೆಕ್ಟರು ಅವ್ನು ಸೆಟಪ್ ಮಾಡಿದ್ದಾನೆ, ಒಂದು ಸ್ಕ್ರೀನ್ನ ಸೆಟಪ್ ಮಾಡಿ, ಸ್ಟೇಜ್ ಸೆಟಪ್ ಮಾಡಿ ಹಿಂಗೆ ಆಗತ್ತೆ ಅಂತ ಹೇಳ್ತಾನಪ್ಪ. ಅದನ್ನು ಒಪ್ಕೊಂಡಿದ್ದವ್ರಿಗೆ ಏನಿಸುತ್ತೆ, ಅಲ್ಲಿ ಅವರು ಬೆಳಗ್ಗೆ ಆಯ್ತು ರೀ, ಕತ್ಲೆ ಆಯ್ತು ರೀ, ನೋಡ್ರಿ ಕತ್ಲೆದಲ್ಲಿ ಕಾಣಿಸೋದಿಲ್ಲ ರೀ, ಹಿಂಗೆ ರೀ ಹಂಗೆ ರೀ, ಏನು ಗೋಳಾಟನೇ ಇರೋದಿಲ್ಲ ಅವರಿಗೆ. ದೇ ಹ್ಯಾವ್ ದ ಕ್ಲಾರಿಟಿ. ಸೊ ಸಂತರು, ಸತ್ಪುರುಷರು, ಸಿದ್ಧರು ಹೆಂಗಿರ್ತಾರೆ, ಯಾವಾಗಲೂ ಏಕತ್ವದಲ್ಲಿ ಆನಂದದಲ್ಲಿ ಇರ್ತಾರೆ. ಸುಖ ಹಾಗೂ ಆನಂದವಿರುತ್ತದೆ. ಏಕತ್ವ ಅಂದರೆ ಅಲ್ಲಿ ಯಾರೂ ಇಲ್ಲ, ಈ ಡ್ಯುಯಾಲಿಟೀಸ್ ಆಫ್ ಮೈಂಡ್ ಇಲ್ಲ ಅಲ್ಲಿ. ಮನಸ್ಸಿನಿಂದ ಯೋಚನೆ, ಮನಸ್ಸು ಬುದ್ಧಿ ಅವ್ರ ಕೆಲಸನೇ ಮಾಡೋದಿಲ್ಲ. ಎಲ್ಲ ಪರಮಾತ್ಮನ ಇಚ್ಛೆಯಿಂದ ಪರಮಾತ್ಮನಂತೆ ನಡೀತಾ ಇದೆ ಅನ್ನೋದಕ್ಕೆ ಅವ್ರು ಒಪ್ಕೊಂಡ್ಬಿಟ್ಟಿರ್ತಾರೆ, ಅದನ್ನು ನೋಡ್ತಿರ್ತಾರೆ. ಅದಕ್ಕೆ ಅವರ ಆನಂದದಲ್ಲಿ ಒಳ್ಳೆ ಒಂದು ಆಶ್ಚರ್ಯ ಭಾವದಿಂದ ಆ ಭಗವಂತನ ಸೃಷ್ಟಿ ಹೆಂಗೆ ಮಾಡಿದಾನಪ್ಪ ಅನ್ನೋ ಆನಂದದಲ್ಲಿ ಇರ್ತಾರೆ ಅವರು. ನಾವು ಏಕತ್ವದಲ್ಲಿದ್ದರೆ ಆನಂದ ಪ್ರಾಪ್ತವಾಗುತ್ತದೆ. ಈ ಜಗತ್ತು ನಾನಾ ರೀತಿ ತೋರಿದರೂ ಅದು ಒಂದೇ ಇರುತ್ತದೆ. ನಾನಾ ರೀತಿಯಲ್ಲಿ ತೋರಿದರೂ ಪರಮಾತ್ಮ ಇರೋನು ಒಬ್ಬನೇ. ಏನು ಮಾಡ್ದ, 10 ಅವತಾರ ತೊಗೊಂಡ. ಮೀನ, ಕೂರ್ಮ ಮತ್ತು ಪರಶುರಾಮ ಆದ, ರಾಮ ಆದ, ಕೃಷ್ಣ ಆದ. ಯಾಕೆ? ನಾನತ್ವ ಬೇಕಾಗಿತ್ತು. ನಾನತ್ವದಲ್ಲಿ ನಾನಾ ರೀತಿಯಲ್ಲಿ ಜನ ಹೊಗಳಬೇಕು, ಕೊಂಡಾಡಬೇಕು, ಆ ನಾನಾ ರೂಪವನ್ನು ಧಾರಣೆ ಮಾಡ್ಕೋಬೇಕು. ಅದರಲ್ಲಿ ಏನು ಆನಂದ ಇರುತ್ತೋ ಭಗವಂತನಿಗೆ, ಅದಕ್ಕೆ ಅವನು ನಾನತ್ವವನ್ನು ತೋರಿಸ್ದ. ಹೂ, ಹಣ್ಣು, ಗಿಡ, ಮರ, ಗುಡ್ಡ, ಬೆಟ್ಟ ಎಲ್ಲದರಲ್ಲೂ ನಾನತ್ವ ಇದ್ದರೂ ಕೂಡ ಅದೆಲ್ಲವೂ ಮಾಡಿರೋನು ಒಬ್ಬನೇ. ಏಕತ್ವ ಒಂದೇ ಇರುತ್ತದೆ. ಅದು ಪ್ರಪಂಚಕ್ಕೆ 10 ದಿಕ್ಕು ಇರುತ್ತವೆ, ಆದರೆ ಪರಮಾರ್ಥಕ್ಕೆ ಒಂದೇ ದಿಕ್ಕು ಇರುವುದು. ಪ್ರಪಂಚಕ್ಕೆ ನೋಡೋಕ್ಕೆ ಲೌಕಿಕದಲ್ಲಿ ನಮಗೆ ಹೇಳಬೇಕು ಈಸ್ಟು, ವೆಸ್ಟು, ನಾರ್ತು, ಸೌತು. ಆದರೆ ಪರಮಾರ್ಥಕ್ಕೆ ಒಂದೇ ದಿಕ್ಕು. ಏನು? ಪರಮಾತ್ಮನೇ ದಿಕ್ಕಲ್ಲಿ, ಪರಮಾತ್ಮನೇ ದಿಕ್ಕು. ಪರಮಾತ್ಮನೇ ಆ ದಿಕ್ಕು ತಾನು ವ್ಯಾಪಿಸ್ಕೊಂಡು ಏನು ಮಾಡ್ತಾನೆ, ಇದಕ್ಕೆ 4 ಕಡೆ ಮಾಡ್ತಾನೆ. ಅದನ್ನು 4 ಮೂಲೆಗೆ ಈಸ್ಟು, ವೆಸ್ಟು, ನಾರ್ತು, ಸೌತು ಅಂತ ಹೆಸರು ಕೊಡ್ತೀವಿ ನಾವು ಅಷ್ಟೇ.
ನಾವು ಅದರ ಕಡೆಗೆ ಲಕ್ಷ್ಯ ಕೊಡಬೇಕು. ಸೊ ನಾವೇನು ಮಾಡಬೇಕು, ನಮ್ಮ ಪರಮಾರ್ಥದ ಕಡೆ ನಮ್ಮ ಲಕ್ಷ್ಯ ಕೊಡಬೇಕು. ಏನೂ ಮಾಡದೇ ಇರುವುದು ಅಂದರೆ ಮನಸ್ಸಿನಿಂದ ಶಾಂತವಾಗಿರುವುದೇ ನಿಜವಾದ ಪರಮಾರ್ಥವಾಗಿರುತ್ತದೆ. ಪರಮಾರ್ಥದ ಇನ್ನೊಂದು ಡೆಫಿನೇಷನ್, ಏನೂ ಮಾಡದೇ ಇರುವುದು ಅಂದರೆ ಬಾಹ್ಯವಾಗಿ ದೇಹದಿಂದ ಅಲ್ಲ. ಕ್ರಿಯೆಗಳನ್ನ ಕೆಲಸ ಬಿಟ್ಕೊಂಡು ಕೂತ್ಕೊಂಡ್ಬಿಡ್ಲೇನ್ರಿ, ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ರೆ ಮನೆ ಅಡುಗೆ ಯಾರು ಮಾಡೋರಿ, ಇಂಥ ಒಂದು ಪ್ರಶ್ನೆಗಳನ್ನು ಕೇಳಬಾರ್ದು. ಇದು ಮೂರ್ಖತನದ ಪ್ರಶ್ನೆಗಳಾಗ್ತವೆ. ಏನೂ ಮಾಡದೇ ಇರುವುದು ಅಂದರೆ ಏನು, ಇಲ್ಲಿನಿಂದ ನೀನು ವಿಚಾರ ಮಾಡಿ. ನೀವು ವಿಚಾರ ಮಾಡಿದ್ರೂ ಆ ಕೆಲಸ ಹಾಗೆ ಆಗುತ್ತೆ. ನೀನು ಎಷ್ಟೇ ವಿಚಾರ ಮಾಡ್ಕೊ, ನೀ ಎಷ್ಟೇ ತಳ್ಕೊಂಬಳ್ಕ ಸೋಮರ್ ಸಾಲ್ಟ್ ಹೊಡಿ, ಜಗ್ಲರಿ ಮಾಡಿರಿ, ಹಿಂಗೆ ಮಾಡ್ತೀರಿ, ಅದು ಏನು ಆಗಬೇಕಾಗಿರುತ್ತೋ ಅದೇ ರೀತಿಯಲ್ಲಿ ಆಗುತ್ತೆ. ಅದಕ್ಕೆ ಮಹಾರಾಜರು ಸತ್ಪುರುಷರು ಏನು ಹೇಳ್ತಾರಪ್ಪ, ನೀ ಇಲ್ಲಿಂದ ವಿಚಾರ ಮಾಡೋದು ಬಿಟ್ಬಿಡು, ಆ ಕೆಲಸ ಹೆಂಗೆ ಆಗುತ್ತೋ ಅದಕ್ಕೆ ಆಗಕ್ಕೆ ಬಿಡು. ಆವಾಗ ನಿನಗೆ ಗೊತ್ತಾಗುತ್ತೆ ಪರಮಾತ್ಮನ ಕೈವಾಡ ಆ ಕೆಲಸ ಹೆಂಗೆ ಮಾಡಬೇಕಾಗಿರುತ್ತೆ. ಡೈರೆಕ್ಟರ್ ರೀತಿಯಲ್ಲೇ ಪಿಕ್ಚರ್ ಆಗೋದು. ಹಿಟ್ ಆಗುತ್ತೋ ಫ್ಲಾಪ್ ಆಗುತ್ತೋ ಡೈರೆಕ್ಟರಿಗೆ ಗೊತ್ತಿರುತ್ತೆ, ಆ್ಯಕ್ಟರ್ಸಿಗೆ ಗೊತ್ತಿರೋದಿಲ್ಲ. ಮನಸ್ಸು ಶಾಂತವಾಗಿರುವುದೇ ನಿಜವಾದ ಪರಮಾರ್ಥವಾಗಿರುತ್ತದೆ. ಪರಮಾರ್ಥದಲ್ಲಿ ಉಪಾಧಿಯ ಲವಲೇಶವೂ ಇರುವುದಿಲ್ಲ. ಉಪಾಧಿ, ನಾನು ಭಕ್ತಳಿದ್ದೀನಿ ರೀ, ನಾನು ಸಾಧಕಿ ಇದ್ದೀನಿ ರೀ, ನಾನು ಸಾಧನೆ ಮಾಡ್ತೀನಿ ರೀ, ನಾನು ಸೇವಕಿ ಇದ್ದೀನಿ ರೀ, ಸೇವಾ ಮಾಡ್ತೀನಿ ರೀ, ಇವ್ಯಾವ ಉಪಾಧಿಗೆ ಲವಲೇಶವೂ ಅವಕಾಶವೇ ಇಲ್ಲ. ಏನಿದೆಯೋ ಅದು ಭಗವಂತ ಕೊಟ್ಟಿರುವುದು ಕೆಲಸ ಅಷ್ಟೇ ನಾವು ಮಾಡ್ತಾ ಇರೋದು. ಮತ್ತು ಉಪಾಧಿಗೆ ಎಲ್ಲಿ ಬಂತಲ್ಲಿ, ನಾನು ಭಾಳ ಸೇವಾ ಮಾಡ್ತೀನಿ ರೀ, ನಾನು ಭಾಳ ನಮ್ಮ ಸೇವಾ ಮಾಡಿದೆ, ಇವ್ರು ಸೇವಾ ಮಾಡಿದೆ ರೀ, ಅಲ್ಲಿ ಹೋಗಿ ಸೇವಾ ಮಾಡ್ತೀನಿ ರೀ, ಏನೂ ಇಲ್ಲ ಅಲ್ಲಿ. ಪರಮಾತ್ಮ ನಿರಾಕಾರ ನಿರ್ಗುಣ ಇದ್ಮೇಲೆ ಅಲ್ಲಿ ನನ್ನ ಸೇವಾ ಮಾಡ್ತೀನಿ ಅಂತ ಹೇಳೋದೇನಿದೆ ಅಲ್ಲಿ. ಇವೆಲ್ಲ ಬಾಹ್ಯವಾಗಿ ಏನು ಮಾಡ್ತೀವೋ ಅದು ನಮ್ಮ ಕರ್ಮಗಳನ್ನು ಕಳಚಲಿಕ್ಕೆ ನಮಗೆ ಅಂಥ ಕೆಲಸಕ್ಕೆ ಹಚ್ತಾನೆ ಭಗವಂತ. ಸೊ ಅಲ್ಲಿ ಉಪಾಧಿ ಹಚ್ಕೊಂಡು ಮಾತಾಡೋದು ಏನಿದೆ ಅರ್ಥ ಅಲ್ಲಿ? ವಿಚಾರ ಮಾಡೋಣ. ಭಗವಂತ ನಿರ್ಗುಣ ನಿರಾಕಾರ ಇದ್ದಾನೆ. ಆ ನಿರ್ಗುಣ ನಿರಾಕಾರ ಪ್ರಾಪ್ತಿ ಮಾಡೋದೇ ನನ್ನ ಜೀವನ ಧ್ಯೇಯ ಇದೆ. ಮತ್ತು ಬಾಹ್ಯವಾಗಿ ಮಾಡಿದ ಕೆಲಸಕ್ಕೆ ನಾನು ಏನು ಅದನ್ನು ಮೆರೆದಾಡಿಸ್ತಿದ್ದೀನಿ, ನಾನು ಮಾಡುತ್ತೀನಿ ಅನ್ನೋದು ಇಲ್ಲ ಅಲ್ಲಿ. ಉಪಾಧಿ ಲವಲೇಶವೂ ಇರುವುದಿಲ್ಲ. ಇಲ್ಲವೆಂದರೆ ಎಷ್ಟು ಇರುವುದಿಲ್ಲ ಅಂದರೆ ನಾನು ಕೂಡ ಇರುವುದಿಲ್ಲ. ನಾನು ಮಾಡುತ್ತೇನೆ, ನಾನು ಹೇಳ್ತೇನೆ, ನಾನು ಬರ್ತೀನಿ, ನಾನು ಕರೆಸ್ತೀನಿ, 20 ಜನ ಕಡೆಗೆ ನಾನು ಒಬ್ಬಳೇ ಮಾಡ್ತೀನಿ ರೀ, 40 ಜನ ಕೂಟ ಹಾಕ್ತೀನಿ, ಏನೂ ಇಲ್ಲ ಅಲ್ಲಿ. ಆವತ್ತಿನ ದಿವಸಕ್ಕೆ ನನ್ನ ಮುಖೇಣ ಮಾಡಿಸಿ ಅಷ್ಟು ಜನಕ್ಕೆ ಊಟ ಬಡಿಸಬೇಕು ಅಂತ ಇಚ್ಛಾಪಟ್ಟಿರ್ತಾನೆ ಪರಮಾತ್ಮ. ಅವರನ್ನಿಂದ ಕರೆಸ್ತಾನೆ, ಇಲ್ಲಿಂದ ಅಡುಗೆ ಮಾಡಿಸ್ತಾನೆ, ಅವರಿಗೆ ಊಟ ಬಡಿಸ್ತಾನೆ. ಎಲ್ಲವೂ ಅವನೇ ಮಾಡೋದು. ಅಲ್ಲೂ ಅವನೇ ಕೂತ್ಕೊಂಡು ಊಟ ಮಾಡ್ತಿರ್ತಾನೆ, ಇಲ್ಲೂ ನಮ್ಮ ಹತ್ರ ಕೆಲಸ ಮಾಡಿಸೋನು ಅವನೇ. ಇದೆಲ್ಲ ತಿಳ್ಕೊಬೇಕು ಅಂದರೆ ಬಹಳ ಕಷ್ಟ ಇದೆ. ಇದು ಪ್ರಪಂಚವು ದ್ವೈತದಾಗಿರುತ್ತದೆ. ಅದರ ಆಡಂಬರವು ದೊಡ್ಡದಾಗಿರಲಿಕ್ಕೆ ಬೇಕು. ಆಡಂಬರ, ಎಲ್ಲವೂ ಆಡಂಬರ. ನಮಗೆ ಎಲ್ಲಿಯವರೆಗೂ ಜೀವನದಲ್ಲಿ ಮುಖ್ಯ ಉದ್ದೇಶವು ತಿಳಿಯದಿಲ್ಲವೋ ಅಲ್ಲಿಯವರೆಗೂ ಪ್ರಪಂಚ ಮಾಡುವುದೇ ನಮ್ಮ ಧ್ಯೇಯ ಎಂದು ತಿಳಿಯುತ್ತೇವೆ. ಏನ್ರಿ ನಮ್ಮ ಜೀವನ ಧ್ಯೇಯ? ಇಬ್ಬರೇ ಇರ್ತಾರೆ ಅನ್ಕೊಂಬೋಣ. ಏನು ನಿಮ್ಮ ಜೀವನ ಧ್ಯೇಯ? ಬೆಳಗ್ಗೆ ಹೇಳೋದು, ಚಹಾ ಮಾಡೋದು, ಕಾಫಿ ಮಾಡೋದು, ಗಂಡನಿಗೆ ಕೊಡೋದು, ನಾವು ಕುಡಿಯೋದು, ಸ್ನಾನ ಮಾಡೋದು, ಒಂದಿಷ್ಟು ಪೂಜೆ, ನಿತ್ಯ ನಿಯಮಗಳ ಪೂಜೆ ಮಾಡೋದು, ಆಮೇಲೆ 4 ಬಕ್ರಿ ಬಡಿಯೋದು, ಅಡುಗೆ ಮಾಡೋದು, ಚಪಾತಿ ಮಾಡೋದು, ಪುಲಾವ್ ಮಾಡೋದು, ಮಸಾಲೆ ಭಾತ್ ಮಾಡೋದು, ಸಂಜೆ ಯಾವುದೋ ಗುಡಿ ಕಟ್ಟೆಗೆ ಹೋಗಿ ಕಟ್ಟೆ ಮೀಟಿಂಗ್ ಮಾಡೋದು, ಮತ್ತು ಅಲ್ಲಿಂದ 4 ಭಜನೆ ಹೇಳೋದು. ಈಗ ಅಧಿಕ ಮಾಸ ಇದೆ, ಶ್ರಾವಣ ಮಾಸ ಇದೆ, ಭಜನೆ ಹೇಳೋದು, ಮನೆಗೆ ಬರೋದು, ಊಟ ಮಾಡೋದು, ಮಲ್ಕೊಂಬಿಡೋದು. ಇದು ನಮ್ಮ ಜೀವನದ ಧ್ಯೇಯ ಅನ್ನೋದನ್ನು ನಾವು ಅಂದ್ಕೊಂಡಿದ್ದೀವಿ. ಇದು ಅಲ್ಲ. ಎಲ್ಲಿವರೆಗೂ ನಿಜವಾದ ಧ್ಯೇಯ ತಿಳಿಯುವುದಿಲ್ಲವೋ ಅಲ್ಲಿವರೆಗೂ ಪ್ರಾಪಂಚಿಕ ಈ ಕೆಲಸ ಮಾಡ್ತೀವಲ್ಲ ಇದೇ ನಮ್ಮ ಧ್ಯೇಯ ಅಂದ್ಕೊಂಡ್ಬಿಟ್ಟಿದ್ದೀವೋ ಅದು ಅಲ್ಲ. ಅದು ಗುರು ಬಂದು ತಿಳಿಸ್ತಾನಪ್ಪ, ಇದು ನಿನ್ನ ಧ್ಯೇಯ ಅಲ್ಲ. ನೀನು ಯಾರು ಇದ್ದೀಯನ್ನ ತಿಳ್ಕೊಳ್ಳೋದು ನಿನ್ನ ನಿಜವಾದ ಧ್ಯೇಯ. ವಾಸ್ತವಿಕವಾಗಿ ಮನುಷ್ಯನೆಂದರೆ ದೇಹ ಹಾಗೂ ಮನಸ್ಸಿನ ಸಮುಚ್ಚಯವಾಗಿರುತ್ತದೆ. ಆದ್ದರಿಂದ ಆದ್ದರಿಂದ ಮನುಷ್ಯನಾದವನು ಐಹಿಕ ಹಾಗೂ ಪಾರಲೌಕಿಕ ವಿಷಯಗಳನ್ನು ಸಾಧಿಸಲೇಬೇಕು. ಪರಮಾರ್ಥ ಸಾಧಿಸುವುದೇ ನಮ್ಮ ಜೀವನದ ನಿಜವಾದ ಧ್ಯೇಯವಾಗಿರುತ್ತದೆ. ವ್ಯವಹಾರದಲ್ಲಿ ದ್ವೈತದ ಹೊರತು ಆನಂದವಿಲ್ಲ. ವ್ಯವಹಾರದಲ್ಲಿ ನಾವು ನೀವು ಮಾತಾಡುವಾಗ ಇಬ್ಬರು ಬೇಕೇ ಆಗುತ್ತೆ. ಯಾರನ್ನಾರು ಒಬ್ಬರನ್ನ ಮಾತಾಡಿಸ್ಬೇಕು ಅಂದರೆ ಇನ್ನೊಬ್ಬರನ್ನ ಮಾತಾಡಿಸ್ಬೇಕು. ಯಾಕೆಂದರೆ ಎಕೋಸಿಸ್ಟಮ್ ವರ್ಕ್ಸ್ ಲೈಕ್ ದ್ಯಾಟ್ ಓನ್ಲಿ. ಇನ್ನೊಬ್ಬರು ಬೇಕು ನಮ್ಮ ಮನಸ್ಸಿನ ಇಂಗಿತ ಹೇಳಲಿಕ್ಕೆ, ನಮ್ಮ ಸುಖ ದುಃಖಗಳನ್ನು ಹಂಚಿಕೊಳ್ಳಿಕ್ಕೆ, ನಮ್ಮ ಮಾತುಗಳನ್ನು ಪಾತನ್ನು ಹಂಚಿಕೊಳ್ಳಿಕ್ಕೆ, ಇನ್ನೊಬ್ಬರು ಒಂದು ವಸ್ತು ಕೊಡಲಿಕ್ಕೆ ಇನ್ನೊಬ್ಬರು ಬೇಕು. ಅಲ್ಲಿ ದ್ವೈತ ಬಂದೇ ಬರುತ್ತೆ ವ್ಯವಹಾರದಲ್ಲಿ. ಆದ್ದರಿಂದ ಪರಮಾರ್ಥದಲ್ಲಿ ಮಾನಸ ಪೂಜೆಯಲ್ಲಿ ಮೊದಲು
ನಾನು ಹಾಗೂ ಪರಮಾತ್ಮ ಎಂಬ ದ್ವೈತ ಭಾವನೆಯಿಂದಲೇ ಪ್ರಾರಂಭವಾಗುತ್ತದೆ. ನಾನು ಪರಮಾತ್ಮನಿಗೆ ಪೂಜೆ ಮಾಡುತ್ತಾ ಇದ್ದೀನಿ, ಕಣ್ಣು ಮುಚ್ಕೊಂಡು ಮಾನಸ ಪೂಜೆಯಲ್ಲಿ ಎಲ್ಲ ಷೋಡೋಪಚಾರ ಪೂಜೆ ಮನಸ್ಸಿನಿಂದ ಎಲ್ಲ ಮಾಡ್ತಿದ್ದೀನಿ. ಅಲ್ಲಿ ನಾನು ಪರಮಾತ್ಮ ಇಬ್ಬರಿದ್ದೀವಿ. ಅಲ್ಲಿ ಮಾನಸ ಪೂಜೆಯಲ್ಲೂ ಕೂಡ ನಾವು ಇಬ್ಬರಿದ್ದೀವಿ. ಅಲ್ಲಿ ನಾನು ಪರಮಾತ್ಮ. ಬಾಹ್ಯವಾಗಿ ನಾವು ಪೂಜೆ ಮಾಡ್ತೀವಿ, ಅವಾಗ ದ್ವೈತ ಇರುತ್ತೆ. ಮಾನಸ ಪೂಜೆ ಅಂದರೆ ಮನಸ್ಸಿನಲ್ಲಿ ಯಾವ ಥರವಾದ ಉಪಕರಣಗಳಾಗಲಿ, ಪೂಜೆ, ಹೂವು, ಅಭಿಷೇಕ ಏನಿದೆ ಎಲ್ಲ ಮನಸ್ಸಿನಿಂದ ಮಾಡೋದು. ಕಲ್ಪನೆ ಮಾಡೋದು, ನಾನು ಅಭಿಷೇಕ ಮಾಡ್ತಾಯಿದ್ದೀನಿ, ಕಲ್ಪನೆ ಮಾಡೋದು ಹೂವು ಏರಿಸ್ತಾ ಇದ್ದೀನಿ. ಅಲ್ಲೂ ಕೂಡ ಇಬ್ಬರಿದ್ದಾರೆ, ನಾನು ಹಾಗೆ ಭಗವಂತ. ಪರಮಾರ್ಥವು ಎಲ್ಲಿಯವರೆಗೂ ನಮ್ಮ ಅಸ್ಥಿ ಮಾಂಸಗಳಲ್ಲಿ ಸೇರುವುದಿಲ್ಲವೋ ಅಲ್ಲಿಯವರೆಗೂ ಓದುವ ಅವಶ್ಯಕತೆ ಇರುತ್ತದೆ. ಎಲ್ಲಿವರೆಗೂ ಓದಬೇಕು? ಎಲ್ಲಿವರೆಗೂ ಅಸ್ಥಿ ಮಾಂಸ ರಕ್ತದ ಕಣಕಣದಲ್ಲಿ ಸೇರುವುದಿಲ್ಲ ಅಲ್ಲಿವರೆಗೂ ಅವಶ್ಯಕತೆ ಇದೆ. ಆದ್ದರಿಂದ ಅದರಿಂದ ಸಾಧನೆಗೆ ತೀವ್ರತೆ ಬರುತ್ತದೆ. ನಾವು ಕೂತಿದ್ದೀವಿ, ನಮಗೇನೂ ಗೊತ್ತಿಲ್ಲ. ಆದರೆ ಗುರುಗಳು ಅದನ್ನು ಗ್ರಂಥಗಳನ್ನು ಕೊಟ್ಟು ಓದ್ರಿ. ಕರ್ಮ ಮಾರ್ಗ ಅಂದರೆ ಏನು, ಕರ್ಮಯೋಗ ಅಂದರೆ ಏನು, ಭಕ್ತಿ ಯೋಗ ಅಂದರೆ ಏನು, ಸಂತರು ಭಕ್ತಿ ಹೆಂಗೆ ಮಾಡಿದ್ರು, ಅವ್ರ ಚರಿತ್ರೆಗಳನ್ನು ಓದ್ರಿ, ಭಕ್ತಿನಲ್ಲಿ ಹೆಂಗೆ ಅವ್ರು ಮುಳುಗಿದ್ರು. ಇದೆಲ್ಲ ಆ ಓದುವುದರಿಂದ ಏನಾಗುತ್ತೆ, ನಮಗೆ ಅದು ಸಾಧನೆಗೆ ತೀವ್ರತೆ ಕೊಡುತ್ತೆ. ಅವ್ರು ಮಾಡಿದರೆ ನಾವು ಮಾಡಬಹುದು. ಪ್ರಪಂಚದಲ್ಲಿರಲಿಕ್ಕೆ ಪರಮಾರ್ಥದಲ್ಲಿರಲಿ ಮೋಟಿವೇಶನ್ ಬೇಕು, ಮೈಂಡಿಗೆ ಇನ್ಸ್ಪಿರೇಷನ್ ಬೇಕು. ಪ್ರಪಂಚದಲ್ಲಿ ನಾವು ನಮ್ಗಿನ್ನ ದೊಡ್ಡ ವ್ಯಕ್ತಿನ ನೋಡಿ, ಅಯ್ಯೋ ಅವ್ರು ಹೆಂಗೆ ಮಾಡ್ಕೊಂಡ್ರಪ್ಪ, ಹೆಂಗೆ ಸಾಧಿಸಿದ್ರಪ್ಪ, ನಾವು ಪ್ರಯತ್ನ ಮಾಡೋಣ ಕಣ್ರಿ ಅಂತ. ಪರಮಾರ್ಥದಲ್ಲೂ ಕೂಡ ಸಂತರು, ಸತ್ಪುರುಷರು, ಸಿದ್ಧರು ಅದನ್ನು ಭಗವಂತನನ್ನು ಹೆಂಗೆ ಪಡ್ಕೊಂಡ್ರಪ್ಪ, ಆ ಧ್ಯೇಯನ ಹೆಂಗೆ ಅವ್ರು ಕಂಪ್ಲೀಟ್ ಮಾಡಿದ್ರು, ಅದನ್ನು ಏನು ಮಾಡ್ತಾರೆ, ನಮಗೆ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಈ ಗ್ರಂಥಗಳನ್ನು ಕೊಡ್ತಾರೆ ಗುರುಗಳು. ಪರಮಾರ್ಥಕ್ಕೆ ಬಂದಾಗ, ಸಾಧನೆಯಲ್ಲಿದ್ದಾಗ, ಯಾಕೆಂದರೆ ಅದರಿಂದ ಬಲ ಬರುತ್ತೆ. ನಮ್ಮ ಸಾಧನೆಗೆ ನಮಗೂ ಛಲ ಬರುತ್ತೆ, ನಾವು ಮಾಡಬೇಕಪ್ಪ, ಇದನ್ನು ಪಡ್ಕೋಬೇಕಪ್ಪ, ಭಗವಂತನ ಪಡ್ಕೋಬೇಕು ಅಂತ. ಮನಸ್ಸನ್ನು ಭಗವಂತನಲ್ಲಿ ತೊಡಗಿಸುವುದಕ್ಕಾಗಿ ಏನು ಮಾಡಬೇಕೆಂಬುದನ್ನು ನೋಡಬೇಕು. ಒಬ್ಬ ತಂದೆಯು ಮಗನಿಗೆ ಈಸಲು ಕಲಿಸುತ್ತಿದ್ದನು. ಸ್ವಿಮ್ಮಿಂಗ್ ಕಲಿಸ್ತಾ ಇದ್ದ ಒಬ್ಬ ತಂದೆ. ಅವನು ಮೊದಲು ಮಗನನ್ನು ಪಾದದಷ್ಟು ನೀರಿನಲ್ಲಿ, ಅನಂತರ ಮೊಣಕಾಲಷ್ಟು ನೀರಿನಲ್ಲಿ, ಹಾಗೂ ಕ್ರಮೇಣ ಇನ್ನೂ ಆಳದ ನೀರಿನಲ್ಲಿ ಕರೆದು ಒಯ್ಯುತ್ತಾನೆ ಹಾಗೂ ಕೊನೆಗೊಂದು ದಿವಸ ಅವನನ್ನು ನೀರಿನಲ್ಲಿ ಎಳೆದುಕೊಳ್ಳುತ್ತಾನೆ. ಕ್ರಮೇಣವಾಗಿ ಸ್ವಿಮ್ಮಿಂಗ್ ಕೋರ್ಸಲ್ಲಿ ನಾವು ನೋಡ್ತೀವಿ. ಫಸ್ಟ್ ನಮಗೆ ಶಾಲೋದಲ್ಲಿ ಕಾಲು ಹೊಡಿಯೋಕ್ಕೆ ಹೇಳ್ತಾರೆ. ಆಮೇಲೆ ಒಂದು 2-3 ದಿವಸ ಆಯಿತು, ಕಾಲು ಸರಿಯಾಗಿ ಮೇಲೆ ಬರ್ತಿದೆ ಅಂತ ನೋಡಿದ ಕೂಡಲೇ ಇನ್ನೂ ಒಂದು ಸ್ವಲ್ಪ ಮುಂದೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೈಕಾಲು ಬಡಿಲಿಕ್ಕೆ ಕೊಡ್ತಾರೆ. ಅಲ್ಲಿ ಕೈಕಾಲು ಬಡಿಲಿಕ್ಕೆ ಕೊಟ್ಟ ಮೇಲೆ ಕ್ರಮೇಣ ಅಲ್ಲಿಂದ ಸ್ವಲ್ಪ ಇನ್ನೂ ಡೀಪ್ ವಾಟರಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಇನ್ನೂ ಒಂದು 4 ದಿವಸ ಬಿಟ್ಟಾದ್ಮೇಲೆ ಮಧ್ಯದಿಂದ ಕರ್ಕೊಂಡು ಹೋಗ್ತಾರೆ, ಅವ್ರು ಕರ್ಕೊಂಡು ಬರ್ತಾರೆ. ಇದಕ್ಕೆ ಹೆದರಿಕೆ ಆಗ್ತಿಲ್ಲ ಅಂದರೆ ಫ್ಲೋಟ್ ಪ್ಯಾಡ್ ಕೊಡ್ತಾರೆ, ಹೋಗ್ಬಾ ಅಂತ ಹೇಳ್ತಾರೆ. ಆಮೇಲೆ ನಮಗೆ ಜಂಪ್ ಮಾಡು ಅಂತ ಹೇಳ್ತಾರೆ. ಸೊ ಕ್ರಮೇಣ ಪ್ರಾಕ್ಟೀಸ್ ಮಾಡಿಸಿ ಆ ನೀರಿನಿಂದ ನಮ್ಮ ಭೀತಿ ಹೋಗಲಾಡಿಸ್ತಾರೆ. ಆ ಸ್ವಿಮ್ಮಿಂಗಿನ ಬರೋದು ಕೈಕಾಲು ಆಡಿಸೋದು ನಾವೇ ಆಡಿಸ್ಬೇಕು. ಆದರೆ ಅವ್ರೇನು ಮಾಡ್ತಾರಲ್ಲಿ, ಕೋಚ್ ಏನು ಮಾಡ್ತಾರೆ, ನಮ್ಮ ಒಳಗಿಂದ ನೀರಿನ ಭೀತಿ ತೆಗಿತಾರೆ. ದೇ ಮೇಕ್ ಅಸ್ ವಾಟರ್ ಫ್ರೆಂಡ್ಲಿ. ವಾಟರಿನ ಜೊತೆ ಫ್ರೆಂಡ್ ಆಗಪ್ಪ ನೀನು. ಕೋರ್ಸಿನ ಪ್ರಕಾರ ಕೋಚ್ ಪಾಠ ಹೇಳ್ಕೊಡುವಾಗ ಏನು ಮಾಡ್ತಾನೆ, ಕ್ರಮೇಣ ನಮ್ಮನ್ನು ಆ ಫೈನಲ್ ಡೆಸ್ಟಿನೇಷನ್ ಏನು, ಸ್ವಿಮ್ಮಿಂಗ್ ನಾವು ಕಲ್ತ್ಕೋಬೇಕು. ಧ್ಯೇಯ ಏನೋ ಸ್ವಿಮ್ಮಿಂಗ್ ಕಲ್ತ್ಕೋಬೇಕು. ಅದಕ್ಕೆ ಅವನೇನು ಮಾಡ್ತಾನೆ, ನಮಗೆ ಭೀತಿ ಹೋಗಬೇಕಲ್ಲ, ನಮ್ಮ ಮೂಗಲ್ಲಿ ನೀರು ಹೋಗ್ಬಿಟ್ರೆ ಹಿಂಗೆ ಆಗಿಬಿಡ್ತೀವಿ. ಆ ನೀರು ತಣ್ಣನೆ ನೀರು ಮುಟ್ಟಿದ ಕೂಡಲೇ ಬೆಡಪ ಅಂತೀವಿ. ಸೊ ಆ ವಾಟರ್ ಜೊತೆಗೆ ಅಕ್ವೈಂಟೆನ್ಸ್, ಯೋಗ ಅಂದರೆ ಏನು, ಯೂನಿಯನ್. ನಾವು ಯು ಹ್ಯಾವ್ ಟು ಯುನೈಟ್ ವಿತ್ ದಟ್ ವಾಟರ್. So that when water becomes your friend, you can swim or float easily in the water. ಇಲ್ಲ ಇಷ್ಟು ಡೀಪ್ ನೀರು ನೋಡಿಬಿಟ್ಟು ಹೆದರಿಕೆ, ವಾಟರ್ ಫೋಬಿಯಾ ಇದ್ದವರಿಗೆ ನೀರು ನೋಡಿಬಿಟ್ಟು ಏಪ್ಪ ನಾನಂತೂ ಸ್ವಿಮ್ಮಿಂಗ್ ಕಲಿಯೋದಿಲ್ಲ. ಇದು ಕೋಚಿನ ಕೆಲಸ. ಹೇಗೆ ಪ್ರಪಂಚದಲ್ಲಿರುತ್ತೋ ಹಾಗೆಯೇ ಸದ್ಗುರುಗಳು ನಮಗೆ ಇದೇ ರೀತಿ ಪರಮಾರ್ಥ ಕಲಿಸುತ್ತಾ ಇರುತ್ತಾರೆ. ನಾವು ಮಾತ್ರ ನೀರಿನಲ್ಲಿ ಇಳಿಯಬೇಕು. ನಾವು ಸ್ವಿಮ್ಮಿಂಗ್ ಕಲಿಬೇಕು ಅಂದ್ರೆ ಇಳಿಬೇಕು ತಾನೆ. ಹಾಗಂದರೆ ಪರಮಾರ್ಥ ತಿಳ್ಕೊಬೇಕು ಅಂದರೂ ಕೂಡ ಸದ್ಗುರು ಹತ್ರ ನಾವು ಹಿಂಗೆ ಹೋಗಿ ಕೂತ್ಕೋಬೇಕು. ಅವ್ರು ಏನು ಹೇಳ್ಕೊಡ್ತಾರೋ ಹಂಗೆ ಕಲ್ತ್ಕೋಬೇಕು. ಸ್ವಿಮ್ಮಿಂಗ್ ಕೋರ್ಸ್ ಕಳಿಸೋವಾಗ ನನ್ನ ಮಗ ಸ್ವಿಮ್ಮಿಂಗ್ ಚಾಂಪ್ ಆಗಬೇಕು ಅನ್ನೋ ಇಚ್ಛೆ ಅಪ್ಪ ಅಮ್ಮಂಗಿರುತ್ತೆ. ಮುಂದೆ ಹೋಗಿ ಅವನ್ನೆಲ್ಲರೂ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ಸ್ಟೇಟ್ ಲೆವೆಲಲ್ಲಿ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿರುತ್ತೆ. ಆದರೆ ಗುರುಗಳ ಹತ್ರ ಬಂದಾಗ ನಮ್ಮ ಮನಸ್ಸು ಸಾವಿರಾರು ಪ್ರಶ್ನೆಗಳು, ವಿಕಲ್ಪಗಳನ್ನು ತಂದು ಅದು ಹೆಂಗೆ ಸಾಧ್ಯ ರೀ, ಇದು ಹೆಂಗೆ ಸಾಧ್ಯ ರೀ, ಇದು ಆಗೋಕ್ಕೆ ಸಾಧ್ಯನೇ ಇಲ್ಲ ರೀ, ಮೋಕ್ಷ ನಮಗೆ ಸಿಗ್ಲಿಕ್ಕೆ ಪಡಿಲಿಕ್ಕೆ ಸಾಧ್ಯನೇ ಇಲ್ಲ, ತರ್ಕ ವಿತರ್ಕ ಕುತರ್ಕ ಆ್ಯರೋಗೆಂಟ್ ಮೈಂಡ್ ಮಾತಾಡ್ತಾ ಇರುತ್ತೆ. ಅಲ್ಲಿ ಹೆಂಗೆ ಮಾತು ಕೇಳ್ತೀಯಪ್ಪ ಕೋಚಿಂದು ನೀನು? ಆ ಕೋಚ್ ನನಗೆ ಗುರುತು ಪರಿಚಯ ಇಲ್ಲ, ಹೀಗೆ ಸದ್ಗುರು ನನಗೆ ಗುರುತು ಪರಿಚಯ ಇಲ್ಲ ಅಂತ ಅಂದ್ಕೊಂಬೋಣ.
ಅವ್ನು ಜನ್ಮಾಂತರದ ನಮ್ಮ ಹಿಂದೆ ಬರ್ತಾನೆ, ಇದೆಲ್ಲ ಕತೆ ಬೇಡ. ಇದೆಲ್ಲ ಯಾರಿಗೆ ನಂಬಿಕೆ ಇರುತ್ತೋ ಅವ್ರು ನಂಬುತ್ತಾರೆ. ಈಗ ಸ್ವಿಮ್ಮಿಂಗ್ ಕೋಚ್ ನಮ್ಗೆ ಗುರುತು ಇಲ್ಲ, ಪರಿಚಯ ಇಲ್ಲ, ಅವನು ಯಾರೋ ಅನ್ನೋನ್ ಸ್ಟ್ರೇಂಜರಿಗೆ ನನ್ನ ಮಗನ ಕೈ ಕೊಡ್ತೀನಿ, ತೊಗೊಳ್ರಿ ಸರ್, ಚೆಂದಾಗಿ ಹೇಳ್ಕೊಡ್ರಿ ಅವರಿಗೆ, ಅವ್ನ ಮಾತು ಕೇಳಬೇಡ್ರಿ, ನೀವು ಮುಳುಗಿಸ್ರಿ ಅವನಿಗೆ, ಎಲ್ಲ ನಾವು ಆರ್ಡರ್ಸ್ ಕೊಟ್ಟು ಬರ್ತೀವಿ. ಪರಮಾರ್ಥಕ್ಕೆ ಬಂದು ಗುರುಗಳ ಮಾತು ಯಾಕೆ ಕೇಳೋದಿಲ್ಲ ನಾವು? ಅವನು ಸ್ಟ್ರೇಂಜರೇ ಅನ್ಕೊಂಬೋಣ. ಸ್ಟ್ರೇಂಜರ್ ಮಾತು ಯಾಕೆ ಕೇಳೋದಿಲ್ಲ? ಅವ್ನು ಯಾರೋ ಸ್ಟ್ರೇಂಜರ್, ನಮಗೆ ಗೊತ್ತಿಲ್ಲ, ಅವ್ನ ಮಾತ್ರ ಯಾಕೆ ನಾವು ಕೇಳಬೇಕು? ಅದಕ್ಕೆ 99 ಪೀಪಲ್ ಯಾವಾಗಲೂ ಕುರಿ ಸಂತೆದಲ್ಲಿ ಸೇರ್ಕೊಂಡಿರ್ತಾರೆ. ಒನ್ ವಿಲ್ ಫ್ಲೋ ಅಗೇನ್ಸ್ಟ್ ದ ವಾಟರ್, ಹಿ ವಿಲ್ ಬಿ ದ ಲಾಯನ್. ಎಲ್ಲರೂ ಬೆರಳೆಣಿಕೆಗೆ ಭಕ್ತರಾಗ್ತಾರೆ, ಬೆರಳೆಣಿಕೆಗೆ ಶಿಷ್ಯರಾಗ್ತಾರೆ, ಬೆರಳೆಣಿಕೆಗೆ काउंटिंग ऑन फिंगर्स. लाखों लोगों में भी जाके आप बैठो, मेडिटेशन करो, ध्यान करो, गाना गाओ, प्रवचन सुनो, लेकिन उसमें से किसी एक को ये बात समझ में आएगा कि उसका गोल ऑफ लाइफ परमात्मा को ढूंढना है, परमात्मा की प्राप्ति करनी है. बाकी लोग जाएंगे वापस 99 वापस घर को ही आएंगे और छोड़ देंगे वो. हाँ, हो गया अभी हो गया जी, अभी होता नहीं है, घर में बैठ के होता. क्यों नहीं होता है? जो वहाँ पे किया था उत्साह यहाँ पे क्यों नहीं है? क्योंकि वो मन नहीं करता. फिर से हमको 10 लोग चाहिए साथ में. मैं घर में अकेले कैसे करेंगे जी? घर में कोई साथ होगा तो करेंगे. तो हमारा अवलंबित हो जाता है सब. और परमार्थ अवलंबित नहीं है. परमार्थ में उपाधि नहीं है. परमार्थ निर्गुण निराकार की साधना है. वो अकेले ही कोई करना है, अकेले ही जाना है, अकेले ही आना है. ದೇಹದಿಂದ ಪ್ರಪಂಚ ಮಾಡಿದೆವೋ, ಆದರೆ ಅದು ಫಲಕಾರಿ ಆಗಲಿಲ್ಲ. ಆದ್ದರಿಂದ ಸಂತರು ನಾಮಸ್ಮರಣೆಯ ಮಾರ್ಗ ಹೇಳಿರುತ್ತಾರೆ. ನಮ್ಮ ಬುದ್ಧಿವಂತಿಕೆ, ನಮ್ಮ ಅಭಿಮಾನ ನಾಮ ತೆಗೆದುಕೊಳ್ಳಲು ಅಡ್ಡ ಬರುತ್ತವೆ. ಈ ಅಭಿಮಾನವನ್ನು ಬೇರೆ ಯಾರಾದರೂ ನಿರ್ಮಾಣ ಮಾಡುವರೇನು? ಅಭಿಮಾನ ನಿರ್ಮಾಣ ಮಾಡ್ಲಿಕ್ಕೆ ಬೇರೆಯವ್ರು ಯಾರೋ ಹೆಲ್ಪ್ ಮಾಡಿದ್ರೆ ನಿರ್ಮಾಣ ಮಾಡ್ಲಿಕ್ಕೆ ನಾನು ಹೇಳ್ಬೋದು, ಇವರಿಂದ ಅಭಿಮಾನ ನನಗೆ ಬಂದ್ರಿ ಅದಕ್ಕೆ ನಾಮಸ್ಮರಣೆ ಹಂಗೆ ಹೇಳಲಿಕ್ಕೆ ಬರುತ್ತಾ? ನಮ್ಮ ಗಮನಕ್ಕೆ ಬರದೇ ಇರುವಷ್ಟು ಸೂಕ್ಷ್ಮವಾದ ವಾಸನೆಯ ಬೀಜವು ನಮ್ಮಲ್ಲಿಯೇ ಅಡಕವಾಗಿರುತ್ತದೆ. ಸೂಕ್ಷ್ಮವಾದ ವಾಸನ ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ ಅದು ಗುರು ಮಾತನ್ನು. ಇನ್ನೊಬ್ಬರು ತಂಟೆಗೆ ಹೋಗ್ಬೇಡಪ್ಪ, ಇನ್ನೊಬ್ಬರು ಪ್ರಾರಬ್ಧದಲ್ಲಿ ಹೋಗಬೇಡಪ್ಪ, ಇನ್ನೊಬ್ಬರು ಏನು ಮಾಡ್ತಾರೆ ನನಗೂ ಅದಕ್ಕೂ ಸಂಬಂಧ ಇಲ್ಲಪ್ಪ, ನೀನು ನಿನ್ನ ಕೆಲಸ ಧ್ಯೇಯ ಏನಿದೆಯೋ ಜೀವನದ ಅದನ್ನು ಪಡ್ಕೊಳಪ್ಪ ಅಂತ ಹೇಳಿದ್ರೆ ನಾನು ಹೆಂಗ್ರಿ ಒಪ್ಕೊಳ್ಳಿ ನಿಮ್ಮ ಮಾತನ್ನ ಅನ್ನೋದು. ಯಾಕೆ ಮಾಡುತ್ತೆ ಅದು ಹಂಗೆ ಮಾತಾಡುತ್ತೆ? ಅಭಿಮಾನದಿಂದ ಸೂಕ್ಷ್ಮವಾದ ವಾಸನ ಅಭಿಮಾನದ ಅಡಕವಾಗಿರುತ್ತೆ. ಅದಕ್ಕೆ ಸತ್ಸಂಗಕ್ಕೆ ಬರೋರು ಎಲ್ಲರೂ ಸಾಧಕರಿರ್ತಾರೆ, ಭಕ್ತರಿರ್ತಾರೆ ಅನ್ನೋದಿರಲ್ಲ. ಇಂಟಲೆಕ್ಚುವಲ್ಸು, ಕುತರ್ಕ ಮಾಡೋರು, ಆ್ಯರೋಗೆಂಟು, ಅಜ್ಞಾನಿಗಳಿರ್ತಾರೆ. ಪಾಪ ಕೆಲವ್ರಿಗೆ ಗೊತ್ತೇ ಇರೋದಿಲ್ಲ, ಅವ್ರು ಏನು ಅಂತ ತಿಳ್ಕೊಳಕ್ಕೆ ಬರ್ತಾರೆ. ತಿಳಿದಿದ್ದವರು ಇನ್ನೊಬ್ಬ ಏನು ಹೇಳ್ತಾನೆ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾರೆ. ಇವನಿಗೇನು ಗೊತ್ತಿದೆ ಮಹಾನ್, ನಾನು ಇಷ್ಟು ಲೆಕ್ಚರ್ಸ್ ಕೇಳ್ಕೊಂಬಂದಿದ್ದೀನಿ ಹೊರಗಡೆ, ಆ ಗುರು ಹತ್ರ ಹೋಗಿ ನೀ ಗುರು ಇವನೇನು ಹೇಳ್ತಿದ್ದಾನು ಅನ್ನೋದಕ್ಕೆ ಬರ್ತಾರೆ. ಸೊ ಹಲವಾರು 1000 ಮೈಂಡ್ ಕೂತಿದ್ರು, 1000 ಮೈಂಡಲ್ಲಿ ವಿಚಾರ ಬೇರೆ ಬೇರೆ ನಡೀತಿರುತ್ತೆ. ಎಲ್ಲ ವಿಚಾರ ನೋಡ್ತಾ ಗುರು ಅದನ್ನು ಅಬ್ಸರ್ವ್ ಮಾಡ್ತಾ ಯಾರ ಮನಸ್ಸಲ್ಲಿ ಏನಿರುತ್ತೆ ಅದ್ರ ಪ್ರಕಾರ ಸಾಧನೆ ಕೊಟ್ಟು ಇಷ್ಟು ಜನನ್ನ ಉದ್ಧಾರ ಮಾಡ್ತಾರೆ ನೋಡಿ. ಅದಕ್ಕೆ ಲಲಿತಾ ಸಹಸ್ರನಾಮದಲ್ಲಿ ತಾಯಿಗೆ ಹಲವಾರು ಒಂದು ಮೂಕ ಪಂಚಶತಿ ಇದೆ. ಅದರಲ್ಲೂ ಕೂಡ ತಾಯಿಗೆ ಆ ಸಂಬೋಧನೆ ಹೆಸರಿಂದ ಹೇಳಿದಾಗ ಯಾಕಪ್ಪ ಇಷ್ಟು ಹೇಳ್ತಾರೆ ಹೆಸರು ಅಂದರೆ, ಆಕಿ ಕಮಲಾಕ್ಷಿ ಅಂತಾರೆ, ವಿಶಾಲ ಕಣ್ಣುಳ್ಳವಳು ಅಂತ. ಕಮಲಾಕ್ಷಿ, ಅಕ್ಷಿ ಅಂದರೆ ಕಣ್ಣುಗಳು, ಕಮಲದಂತೆ ದೊಡ್ಡ ದೊಡ್ಡ ಕಣ್ಣುಗಳು. ಯಾಕೆ? ಇಡೀ ಜಗತ್ತನ್ನು ನೋಡಬೇಕಲ್ಲ. ಒಂದು ಕುಡಿ ನೋಟದಿಂದ ಅವಳು ತನ್ನ ಇಡೀ ಜಗತ್ತನ್ನು ಕೋಟ್ಯಾನುಕೋಟಿ ಜೀವರಾಶಿನ ಸೃಷ್ಟಿ ಮಾಡಿದ್ದನ್ನು ತಾಯಿ ಏನು ಮಾಡ್ತಾಳೆ? ಕಮಲಾಕ್ಷಿ, ಕಲ್ಮಶಗ್ನಿ, ಕರುಣಾಮೃತ ಸಾಗರ ಅಂತ. ಅಮೃತದ ಸಾಗರ ಅವಳು. ಕರುಣೆಯಿಂದ ಆ ಎಲ್ಲ ಕೋಟ್ಯಾನುಕೋಟಿ ಜೀವರಾಶಿಯನ್ನು ನೋಡಿ ಅವ್ರಿಗೆ ಉಣ್ಣಿಸ್ತಾಳೆ, ಜ್ಞಾನವನ್ನು ಉಣ್ಣಿಸ್ತಾಳೆ. ಏನು ಒಂದು ಇದು ಕೊಟ್ಟ ಇರುವೆ ಕೂಡ ಎಷ್ಟು ಕಾಳುಗಳನ್ನು ಹೊತ್ಕೊಂಬರಬೇಕು, ಎಷ್ಟೆಷ್ಟು ತೊಗೊಂಬರ್ಬೇಕು ಅನ್ನೋದು ಕೂಡ ಆ ಜ್ಞಾನ ಅಷ್ಟು ಕೊಟ್ಟಿರುತ್ತೆ. ಅದಷ್ಟು ಸಾಮಾನು ತೊಗೊಂಬರುತ್ತೆ. ಪೇರು ಏನಂತಾರೆ ಅದಕ್ಕೆ, ತೋತ, ಗಿಣಿ ಏನು ಎಷ್ಟು ತೊಗೋಬೇಕಾಗಿದೆ, ಒಂದು ಪಿಜನ್ನು ಎಷ್ಟು, ಪಾರಿವಾಳ ಎಷ್ಟು ಕಾಳುಗಳನ್ನ ಆಯ್ಕೆ ಮಾಡ್ಕೋಬೇಕು, ಎಲ್ಲವೂ ಜ್ಞಾನವನ್ನು ಅಷ್ಟಷ್ಟು ರೀತಿಯಲ್ಲಿ ಇಡೀ ಜಗತ್ತಿಗೆ ಕೊಡ್ತಾಳೆ ತಾಯಿ. ಅದಕ್ಕೆ ನಾವೇನಂತೀವಿ, ಗುರು ಹೆಂಗಿರ್ತಾನೆ ಹಂಗಿರ್ತಾನೆ. ಎಲ್ಲ ಕೂತಿದ್ರೂ ಕೂಡ ಅವ್ರವ್ರ ಮನಸ್ಸನ್ನು ಇಂಗಿತವನ್ನು ಅರ್ಥಕೊಂಡು ಆಯಾ ರೀತಿಯಲ್ಲಿ ಸಾಧನೆ ಕರ್ಕೊಂಡು ಹೋಗ್ತಾನೆ. ಅವನ ಏಕೈಕ ಉದ್ದೇಶ ಏನು? ಎಲ್ಲ ಜೀವರಾಶಿಯರ ಕಲ್ಯಾಣ, ಉದ್ಧಾರ ಆಗಬೇಕು. ಅವರ ನಿಜ ಧ್ಯೇಯನು ಅವರು ಅರ್ಥ ಮಾಡ್ಕೋಬೇಕು. ಅವರವರು ಸಾಧನಾ ಕ್ರಮ ಅಥವಾ ಶರೀರದ ಅನುಸಾರವಾಗಿ ಅವರ ಆಯಾ ಘಟ್ಟವನ್ನು ಅವರು ಮುಟ್ಟಲೇಬೇಕು ಅನ್ನೋದು ಗುರುವಿನ ಆಸೆ ಇರುತ್ತದೆ. ಆದ್ದರಿಂದಲೇ ಲೌಕಿಕದ ಅಭಿಲಾಷೆ ತಪ್ಪುವುದಿಲ್ಲ. ಇದಕ್ಕಾಗಿ ಸಂತರು ಒಂದು ಮಾರ್ಗವನ್ನು ಸೂಚಿಸಿರುತ್ತಾರೆ. ಅದೇನೆಂದರೆ, ನಾಮಸ್ಮರಣೆಯಲ್ಲಿ ಇದ್ದುಕೊಂಡು ವಿಷಯದ
ಆವೇಗ ಉಂಟಾಗದಂತೆ ಸಾವಧಾನವಾಗಿ ಇರಬೇಕು. ಪ್ರಪಂಚದಲ್ಲಿಯ ವಿಘ್ನಗಳು ಸೂಕ್ಷ್ಮವಾಗಿ ಸೂಚನೆ ಬರುತ್ತಾ ಇರುತ್ತವೆ. ಅವು ನಮ್ಮನ್ನು ಎಚ್ಚರಿಸುತ್ತವೆ. ನಾವು ಹುಟ್ಟು ಬಂದಿರುವ ಭಗವಂತನನ್ನು ತಿಳಿದುಕೊಳ್ಳುವುದಕ್ಕಾಗಿ ಎಂಬುದನ್ನು ಮರೆಯಬಾರದು ಎಂದು ವಿಘ್ನಗಳ ಯೋಜನೆ ಇರುತ್ತದೆ. ಯೋಜನೆ ಯಾರು ಮಾಡಿರ್ತಾನೆ? ಈ ವಿಘ್ನಗಳದ್ದು ಅವನೇ ಮಾಡಿರ್ತಾನೆ ಪ್ಲಾನ್. ಇದನ್ನು ಅವನು ಚೆಸ್ಸಿನ ಆಟ ಎರಡೂ ಕಡೆ ಅವನೇ ಆಟ ಆಡ್ತಿರ್ತಾನೆ. ಹೆಂಗಪ್ಪ ಅಂದರೆ ಚೆಸ್ಸಿನ ಆಟಲ್ಲಿ ಬಾಹ್ಯ ಲೌಕಿಕದಲ್ಲಿ ಇಬ್ಬರು ಬೇಕಾಗತ್ತೆ. ಇಲ್ಲಿ ಈ ಚೆಸ್ಸಿನ ಆಟ ಅವನದೇ. ಅವನೇ ರಾಜ, ಅವನೇ ಪಾನ್. ಅವನು ಇಲ್ಲಿ ಪಾನ್ ಮಾಡ್ತಾನೆ, ನನ್ನನ್ನು ಅವನು ಆ ಕಡೆ ರಾಜ ಕೂತ್ಕೊಂಡು ಅವನೇ ಗೇಮ್ ಆಟಾಡ್ತಿರ್ತಾನೆ. ಈ ದಿವ್ಸಕ್ಕೆ ಹಿಂಗೆ ಆಗಬೇಕು, ಇದು ತರಬೇಕು, ಅದನ್ನು ಮಾಡಬೇಕು. ಎಲ್ಲ ಪ್ಲಾನಿಂಗ್ ಅವನದೇ ಇರುತ್ತೆ, ಎಲ್ಲ ನಿಯೋಜನೆ ಅವನದೇ ಇರುತ್ತೆ. ಆ ಸಂಕಟದಲ್ಲೂ ಅವನೇ ಸಿಕ್ಕಾಕಿಸ್ತಾನೆ. ಅದ್ರಲ್ಲಿ ಐಡಿಯಾನೂ ಅವನೇ ಕೊಡ್ತಾನೆ. ಯಾರನ್ನಾರು ಕಳಿಸ್ತಾನೆ, ನೋಡ್ರಿ ಹಿಂಗೆ ಮಾಡಿರಿ, ಐಡಿಯಾ ನೋಡ್ರಿ, ಹಿಂಗೆ ಒಳ್ಳೇದಾಗುತ್ತೆ. ಹೌದಾ? ಹಿಂಗೆ ಮಾಡ್ಬೇಕೇನ್ರಿ? ಮಾಡೋಣ. ಮಾಡಿದ್ದು ಒಳ್ಳೇದಾದ ಕೂಡಲೇ ಮತ್ತೆ ದೇವಸ್ಥಾನಕ್ಕೆ ಕಳಿಸ್ತಾನೆ. ಭಗವಂತ ಅಪ್ಪ ನಿನ್ನಿಂದೆಲ್ಲ ಆಯಿತು, ನೋಡ ಆನಂದ ಪಡ್ತಾನೆ. ನೋಡಿದ್ಯಾ ನಾನು ಕೊಟ್ಟಿದ್ದ ಐಡಿಯಾದಿಂದ ನಿನಗೆ ಹೆಂಗಾಯಿತು ಅಂತ. ಈ ಆಟ ಅದ್ಭುತವಾದ ಆಟನ ಆ ಭಗವಂತ ಹೆಂಗೆ ನಮ್ಮನ್ನು ಆಟ ಆಡಿಸ್ತಿರ್ತಾನೆ ಅಂತ ಒಂದು ಸತಿ ಗೊತ್ತಾಯಿತು ಅಂದರೆ ಅವಾಗ ಏನಾಗುತ್ತಪ್ಪ, ನೀ ಆಟ ಆಡಿಸ್ತೀನಪ್ಪ, ಆಟ ಆಡಿಸ್ಕೊ, ಹೆಂಗೆ ಬೇಕಾದಂಗೆ ಆಟ ಆಡಿಸ್ಕೊ. ಕುಣ್ಸಾರು ಕುಣಿಸು, ಕುಪ್ಪಳಿಸು, ಬೀಳ್ಸು, ಏಳ್ಸು, ಔಷಧಿನಾರು ಹಚ್ಚು. ಬ್ಯಾಂಡೇಜು ಅವನೇ ಹಚ್ತಾನೆ, ಆ ಬ್ಯಾಂಡೇಜಿಗೆ ಬೀಳಂಗೆ ಅವನೇ ಮಾಡಿರ್ತಿರ್ತಾನೆ. ಎಲ್ಲವೂ ಮಾಡೋನು ಅವನೇ. ಅದಕ್ಕೆ ಈ ಆಟ ತಿಳಿದವನು ಜ್ಞಾನಿ ಆಗ್ತಾನೆ, ಸತ್ಪುರುಷ, ಸಂತ ಆನಂದದಲ್ಲಿರ್ತಾನೆ. ಏನು, ಅಲ್ಲಿಂದ ಯಾರೋ ಬರ್ತಾರೆ, ನೋಡ್ತಾರೆ, ಗುರುಗಳೇ ಏನು ಮಾತಾಡಿಸ್ತಾರೆ. ಇನ್ನೊಬ್ರು ಯಾರೋ ಬರ್ತಾರೆ, ಇವನನ್ನು ಯಾರು ಗುರು ನಂಬ್ತಾರೆ, ಹೋಗು ಅಂತಾನೆ. ಇನ್ನೊಬ್ಬ ಬರ್ತಾನೆ, ಅವನು ಭಿಕ್ಷಾ ವಂದನೆಗೆ ಸಾಮಾನು ತರ್ತಾನೆ. ಇನ್ನೊಬ್ಬ ಏನೂ ತರೋದಿಲ್ಲ. ಸೊ ಎಲ್ಲ ಆಟ ಆಡಿಸ್ತಿರ್ತಾನೋ ನೋಡುವಾಗ ಅವನೇನು ಮಾಡ್ತಿದ್ದಾನೆ, ನಗ್ತಾ ಕೂತಿರ್ತಾನೆ. ಪರಮಾತ್ಮ ಹಿಂಗೆ ಆಟ ಆಡ್ತೀಯ ನೀನು. ನಾನಾ ರೀತಿಯಲ್ಲಿ ಬಂದಿರ್ತಾನೆ ಅವ್ನ ಕಣ್ಮುಂದೆ ಪರಮಾತ್ಮ. ಒಬ್ಬ ಹೂ ತರ್ತಾನೆ, ಒಬ್ಬ ಹಣ್ಣು ತರ್ತಾನೆ, ಒಬ್ಬ ಏನೂ ತರೋದಿಲ್ಲ, ಒಬ್ಬ ಖಾಲಿ ಕೈ ಬರ್ತಾನೆ, ಒಬ್ಬ 1 ರೂಪಾಯಿ ಕೊಡ್ತಾನೆ, ಒಬ್ಬ 5 ರೂಪಾಯಿ ಕೊಡ್ತಾನೆ, ಒಬ್ಬ 1000 ರೂಪಾಯಿ ಕೊಡ್ತಾನೆ, ಒಬ್ಬ 1,00,000 ರೂಪಾಯಿ ಕೊಡ್ತಾನೆ, ಇನ್ನೊಬ್ಬ ಏನೂ ಕೊಡೋದಿಲ್ಲ, ಚೀತು ಅಂತ ಬೈದು ಹೋಗ್ತಾನೆ. ಬುದ್ಧನ ಮುಂದೆ ಬೈದು ಹೋದಂಗೆ. ಆವಾಗ ಸಂತ ಅಜ್ಞಾನಿ ಏನು ಮಾಡ್ತಿದ್ದಾನೆ, ನಗ್ತಾ ಕೂತಿರ್ತಾನೆ. ನಿನ್ನ ಆಟಗಳನ್ನು ನೋಡಿ ಭಗವಂತ ಹಿಂಗೆ ಆಟ ಆಡ್ತೀನಪ್ಪ, ನೀನು ನನ್ನ ಜೋಡಿಗೆ ಆಟಾಡು, ಏನು ಬೇಕಾದ ಆಟಾಡು, ನಾನಂತೂ ನೀನನ್ನು ಬಿಟ್ಟು ಎಲ್ಲೂ ಬರುವುದಿಲ್ಲ ಅಂತ ಅವನು ಆನಂದದಲ್ಲಿ ಯಾವಾಗಲೂ ಅವನ ಜೊತೆಗಿರ್ತಾನೆ. ಅದಕ್ಕೆ ಅವನು ಸಿದ್ಧರು, ಸತ್ಪುರುಷರು, ಯೋಗಿ ಅನ್ನೋದು ಯಾಕಂತೀವಿ ಅಂದರೆ ಅವರು ವಿಚಲಿತ ಆಗುವುದಿಲ್ಲ. ಇದನ್ನು ಆಟ ತಿಳ್ಕೊಂಡಿರ್ತಾರೆ, ನಗ್ತಿರ್ತಾರೆ ಅವ್ರು ಕೂತ್ಕೊಂಡು. ನಾವು ಅವನ ಹತ್ರ ವಾಪಸ್ ಹೋಗಬೇಕು ಅಂತಲೇ ವಿಘ್ನಗಳನ್ನು ನಿರ್ಮಾಣ ಮಾಡ್ತಾನೆ. ಕ್ರಿಯೇಟ್. ಇಟ್ಸ್ ನಾಟ್ ಪರ್ಮನೆಂಟ್, ಇಟ್ ಈಸ್ ಕ್ರಿಯೇಟೆಡ್. ಯಾಕೆ ಕ್ರಿಯೇಟ್ ಮಾಡ್ತಾನೆ ಅಂದರೆ ಅವನ ಹತ್ರ ವಾಪಸ್ ಹೋಗ್ಬೇಕಲ್ವ ನಾವು. ಅವನನ್ನು ಕೊಂಡಾಡಬೇಕು, ಅವನನ್ನು ಹಾಡಬೇಕು, ಅವನನ್ನು ಹೊಗಳಬೇಕು, ಅವನ ಉದ್ದೇಶ. ಅಷ್ಟಕ್ಕೆ ಇವೆಲ್ಲ ಅವನು ಡ್ರಾಮಾ ಮಾಡ್ತಾನೆ ನಮ್ಮ ಜೊತೆಗೆ. ಅಂತಹ ಸಮಯದಲ್ಲಿ ಅವುಗಳಿಗೆ ಗಾಬರಿಯಾಗದೆ ಭಗವಂತನ ನಾಮದಲ್ಲಿ ನಮ್ಮನ್ನು ನಾವು ಮರೆಯಬೇಕು. ಇದೇ ಪರಮಾರ್ಥದ ಸುಲಭ ಮಾರ್ಗವಾಗಿರುತ್ತೆ. ದಿಸ್ ಈಸ್ ದ ಈಸಿಯೆಸ್ಟ್ ವೇ ಟು ಫರ್ಗೆಟ್ ದ ಮೈಂಡ್ ಬೈ ಚಾಂಟಿಂಗ್ ದ ನೇಮ್ ಡಿವೈನ್. ಇಂದಿನ ಬೋಧವಚನ. ಎಲ್ಲಿ ಆಲಸ್ಯ ತಲೆ ಎತ್ತುತ್ತದೆಯೋ ಅಲ್ಲಿ ಪರಮಾರ್ಥ ಮುಳುಗಿತು. ಆಲಸ್ಯ, ಅಯ್ಯೋ ಏನೂ ಆಗೋದಿಲ್ಲ ಬಿಡ್ರಿ, ಅತ್ಲಾಗ ಏನೂ ಮಾಡೋದು ಅವಶ್ಯಕತೆ ಇಲ್ಲ ಅಂದರೆ ಏನಾಗುತ್ತೆ, ನಾವು ಆಲಸ್ಯ ಬಂದರೆ ಅದನ್ನು ಬಿಟ್ಟೆಲ್ಲ ಕೂಡ್ತೀವಿ. ನನ್ನ ನಿಜವಾದ ಧ್ಯೇಯ ಮರ್ತಿ ಪ್ರಪಂಚದಲ್ಲಿ ಮತ್ತೆ ಮುಳುಗೋಗ್ಬಿಡ್ತೀನಿ ನಾನು. ಅದನ್ನು ಮಾಡಬಾರದು. ನಾವೆಲ್ಲರೂ ಸೇರಿ ಆಲಸ್ಯ ಬಿಟ್ಟು ಜಾಗೃತರಾಗೋಣ, ಪರಮಾತ್ಮನ ಪಡ್ಕೊಳ್ಳೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.